ನಮಸ್ಕಾರ ವೀಕ್ಷಕರ, ಇವತ್ತು ಪಹಲ್ಗಾಮ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಪಹಲ್ಗಾಮ್ ಅಂದ್ರೆ ಏನು? ಕಾಶ್ಮೀರಲ್ಲಿ ಒಂದು ಸುಂದರ ವ್ಯಾಲಿ ರೀ. ಅಲ್ಲಿ ಜನ ಟೂರಿಸ್ಟ್ ಹೋಗ್ಲಿಕ್ಕೆ ಅಷ್ಟು ಖುಷಿ ಪಡ್ತಾರ. ಇನ್ಫ್ಯಾಕ್ಟ್ ಕರೆಕ್ಟಾಗಿ ನಮ್ದೆಲ್ಲ ಆವಾಗಿಂದನು ಕರೆಕ್ಟಾಗಿತ್ತು ಅಂದಿದ್ರೆ ನಾವು ಇಷ್ಟೊಕ್ಕಲ್ಲಿ ನಾವು ಕರ್ನಾಟಕದಿಂದ ರೆಗ್ಯುಲರ್ ಆಗಿ ಪಹಲ್ಗಾಮ್ಗೆ ಟೂರ್ ಹೋಗ್ಬೇಕಾಗಿತ್ತು. ಈ ಊಟಿಗೆ ಹೋಗ್ತೀವಲ್ಲ, ಕೊಡೈಕೆನಾಲ್ ಹೋಗ್ತೀವಲ್ಲ, ಮನಾಲಿ ಹೋಗ್ತೀವಲ್ಲ, ಅದೆಲ್ಲ ಬಿಟ್ಟು ಪಹಲ್ಗಾಮ್ ಹೋಗ್ಬೇಕಿತ್ತು. ಅಂತ ಒಳ್ಳೆ ಪ್ಲೇಸ್. ಇಟ್ ಇಸ್ ಕಾಲ್ಡ್ ಮಿನಿ ಸ್ವಿಟ್ಜರ್ಲ್ಯಾಂಡ್. ಜನ ಹೋಗ್ತಾ ಇದ್ರು ಏನಕ್ಕಂದ್ರೆ ನಮ್ಮ ರಾಜಕೀಯ ವ್ಯಕ್ತಿ ಅಲ್ಲಿ ನೀವೆಲ್ಲರೂ ಹೋಗ್ಬೋದು, ನಮ್ಮ ಆರ್ಮಿ ಎಲ್ಲ ಕ್ಷೇಮವಾಗಿರುತ್ತೆ ಅಂತ ನಮಗೆ ಭರವಸೆ ಕೊಟ್ಟರು. ಕ್ರೌಡ್ ಅವಾಗ ಜಾಸ್ತಿ ಆದ್ರು. ಕಾಶ್ಮೀರ್ ಟೂರಿಸಂ ಒಂದೇ ಸತಿ ಎಕ್ಸ್ಪ್ಲೋರ್ ಆಯ್ತು ರೀ. ತುಂಬಾ ಜನ ಹೋಗ್ತಾ ಇದ್ರು. ಮತ್ತು ಪಹಲ್ಗಾಮ್ ಏನು ಸುಮ್ಮನೆ ಅಲ್ಲ, ಸರಸ್ವತಿ ಕೇಂದ್ರ. ಅಷ್ಟು ಚೆನ್ನಾಗಿರೋ ಪ್ಲೇಸ್ ಅಲ್ಲಿ ಜನ ಹೋಗ್ತಾ ಇದ್ದಾರೆ. ನೀವು ನೋಡ್ಬೇಕು ಅವ್ರ ವಿಡಿಯೋಗಳು. ಹಿಂದೆ ಹೆಂಗಿದೆ ಸ್ವಿಟ್ಜರ್ಲೆಂಡ್ ಕಂಡಂಗೆ ಕಾಣತ್ರಿ. ನಮ್ಮ ಇಂಡಿಯಾ ಏನು ಕಮ್ಮಿ ಅಲ್ಲ, ಕಾಶ್ಮೀರ ಏನು ಕಮ್ಮಿ ಅಲ್ಲ. ಅಂತ ಪ್ಲೇಸಿಗೆ ಹೋದಾಗ ಆಯ್ತು ರೀ ಅಟ್ಯಾಕ್. ಯಾರು ಮಾಡಿತ್ತು? ಈ ಕಿತ್ತೋಗಿರೋ ಟೆರರಿಸ್ಟ್ಗಳು. ಇದೊಂಥರ ಕವರ್ಡ್ಲಿ ಅಟ್ಯಾಕ್ ಅಂತಾರೆ. ಏನಂದರೆ ಒಂದು ಷಂಡತನ ಅಂತ ಹೇಳ್ಬೋದು ನನ್ನ ಲ್ಯಾಂಗ್ವೇಜಲ್ಲಿ. ಏನಕ್ಕಂದ್ರೆ ಅದು ತುಂಬ ಕೆಟ್ಟದಾಗಿ ನಮ್ಮ ಲೋಕಲ್ಗೆ ಅಟ್ಯಾಕ್ ಮಾಡಿದ್ದಾರೆ. ಅವ್ರಿಗೆ ಧೈರ್ಯ ಇದ್ದರೆ ಮುಂದೆ ಬಂದು ಕೈ ಹಿಡ್ಕೊಂಡು ನಮ್ಮ ಮಿಲ್ಟ್ರಿ ಮುಂದೆ ಮಾಡಿದರೆ ಅದು ಓಕೆ ತಾಕತ್ ಅಂದಿರ್ಬೋದು. ಏನಕ್ಕಂದ್ರೆ ನಮ್ಮ ಮಿಲ್ಟ್ರಿ ಅವರು 2 ನಿಮಿಷದಲ್ಲಿ ಅವ್ರನ್ನೆಲ್ಲರೂ ಮುಗಿಸ್ಬಿಟ್ಟಿರೋರು. ಆದರೆ ಈ ಅಟ್ಯಾಕ್ ಒಂದು ಕಿಡಿಗೇಡಿ ಅಟ್ಯಾಕ್ ಅನ್ಬೋದು. ನಮ್ಮ ಕರ್ನಾಟಕದಿಂದ 3 ಜನ ತೀರೋಗ್ಬಿಟ್ರು. ಆ ಕಾರಣಕ್ಕೆ ತುಂಬ ಬೇಸರದ ಸಂಗತಿ ಏನಂದರೆ ಸುಮಾರು 30 ಜನ ಟ್ರಾವೆಲರ್ಸ್ ಸತ್ತೋಗಿದ್ದಾರೆ. ಈ ಟೂರಿಸ್ಟ್ಗಳು ಪಾಪ ಮಕ್ಕಳು ಕರ್ಕೊಂಡು, ಕುಟುಂಬ ಸಮೇತ ಕರ್ಕೊಂಡು, ವೈಫ್ ಕರ್ಕೊಂಡು ಹೊಸದಾಗಿ ಮದುವೆ ಆಗಿ ಬಂದಿದ್ರಲ್ಲಿ ಪಹಲ್ಗಾಮ್ ನೋಡ್ಲಿಕ್ಕೆ, ನಮ್ಮ ಭಾರತ ನೋಡ್ಲಿಕ್ಕೆ ನಮಗೇ ಒಂಥರ ಕಷ್ಟನ. ಈಗ ಈ ಟೆರರಿಸ್ಟ್ಗಳು ಎದುರ್ಕೋಬೇಕಾ? ಇದಾದ ಮೇಲೆ ಏನಾಗುತ್ತೆ ಅಂದ್ರೆ ಅಲ್ಲಿ ಜನ ಹೋಗೋದು ಕಮ್ಮಿ ಮಾಡ್ತಾರೆ. ಆನೆಸ್ಟ್ ಆಗಿ ಅಲ್ಲಿ ಟೂರಿಸಂ ಕಮ್ಮಿ ಆಗುತ್ತೆ. ಇದೇ ಅವ್ರಿಗೆ ಬೇಕಾಗಿದ್ದ ಉದ್ದೇಶ. ಅದ್ರಲ್ಲಿ ಅವ್ರು ಸಕ್ಸೀಡ್ ಆಗಿದ್ದಾರೆ. ನಮ್ಮ ಗೌರ್ಮೆಂಟ್ ಏನು ಮಾಡ್ಬೇಕು ಈಗ ಅಂದರೆ ಅಲ್ಲಿ ಫುಲ್ ಟು ಫುಲ್ ಪ್ರೊಟೆಕ್ಷನ್ ಕೊಟ್ಟು ನಮ್ಮ ಇಂಟೆಲಿಜೆನ್ಸ್ ಏನೇ ಒಂಚೂರು ಸಣ್ಣದೊಂದು ಆ ರೀತಿ ಒಂದು ವಿಷಯ ಬಂತಂದರೆ ಇಮ್ಮಿಡಿಯೇಟ್ ಆಗಿ ಅಲ್ಲಿ ಆ್ಯಕ್ಷನ್ ತಗೋಬೇಕು. ಅವ್ರನ್ನ ಅಲ್ಲೇ ಮಟ್ಟ ಹಾಕಬೇಕು. ಟೂರಿಸಮ್ನ ಬೆಳೆಸ್ಬೇಕು ರೀ. ಸಿರ್ಫ್ ಮನಾಲಿಗೆ ಹೋಗೋದಲ್ಲಪ್ಪ, ನಮ್ಮ ಊಟಿಗೆ ಹೋಗೋದಲ್ಲ, ನಾವು ಪಹಲ್ಗಾಮ್ಗೂ ಹೋಗ್ಬೇಕು, ಧೈರ್ಯವಾಗಿ ಹೋಗ್ಬೇಕು. ಮೊನ್ನೆ ಕುಂಭಮೇಳಕ್ಕೆ ಹೆಂಗೆ ಹೋದ್ವಿ ರೀ? ಕೋಟ್ಯಾಂತರ ಜನ ಹೋದ್ವಿ. ಒಂದೇ ಒಂದು ಕೆಟ್ಟ ಇನ್ಸಿಡೆಂಟ್ ಆಗಿಲ್ಲ. ಇಲ್ಲಿ ಏನಕ್ಕಾಯ್ತಂದ್ರೆ ಆ ಟೂರಿಸಂ ಜನ ಬರೋದು ಬೇಡ ಅಂತಾನೆ ಮಾಡಿರೋ ಒಂದು ಸಂಚು. ಅದನ್ನ ನಾವು ಈಗ ಬಣ್ಣಿಸ್ಬೇಕಾದ್ರೆ ಅಲ್ಲಿ ಮತ್ತೆ ಒಳ್ಳೆ ಫೋರ್ಸ್ ಬರಬೇಕಾಗತ್ತೆ, ನಮಗೆ ಒಳ್ಳೆ ಪ್ರೊಟೆಕ್ಷನ್ ಬರಬೇಕಾಗತ್ತೆ, ಮತ್ತು ಲೋಕಲ್ ಸಿವಿಲಿಯನ್ಸ್ ಮತ್ತೆ ಹೋಗ್ಬೇಕಾಗತ್ತೆ. ಆದರೆ ಪ್ರೊಟೆಕ್ಷನ್ ಅನ್ನೋದು ಪ್ರಾಪರ್ ಆಗಿ ಒಂದು ಸ್ಕೀಮ್ ಆಗಿ ಒಂದು ರೆಗ್ಯುಲರ್ ಬೇಸಿಸ್ ಆಗಿ ನಡೆದ್ರೆ ಮಾತ್ರ ಅಲ್ಲಿ ಟೂರಿಸಂ ಆಗುತ್ತೆ. ಇಲ್ಲಾಂದರೆ ನಾವು ಮತ್ತೆ ಪ್ರಾಣ ಕಳ್ಕೊಳ್ಳೋಕ್ಕೆ ನಮ್ಮ ಜನಗಳು ಹೋಗೋಕ್ಕೆ ಇಷ್ಟಪಡಲ್ಲ. ಆದರೆ ಪಹಲ್ಗಾಮ್ ಅಟ್ಯಾಕ್ನ ನಾನು ಒಂದು ಏಡಿ ಅಟ್ಯಾಕ್ ಅಂತೇನೆ. ಅವರು ಗೇಡಿಗಳು ಅವ್ರನ್ನ ಎಲ್ಲೇ ಆದರೂ ಕೂಡ ಭಾರತ ಸರ್ಕಾರ ಹಿಡಿದು ಮಟ್ಟ ಹಾಕಬೇಕಾಗಿ ವಿನಂತಿ.